Dear students, we have been discussing the first chapter of 8th standard. In the first chapter, we have already discussed agricultural practices, out of which the first agricultural practice, that is the preparation of the soil, is already discussed. Now let us switch on to the second concept in the agricultural practice, that is sowing of seed. ಬೀಜ ಬಿತ್ತನೆಯನ್ನು ಅಭ್ಯಾಸ ಮಾಡೋಣ. Sowing of seed is very important part of the crop production. For to get the proper yield, we have to sow the seeds properly. In the sense, we have to keep in mind few important factors ಡ್ಯೂರಿಂಗ್ ಸೋಯಿಂಗ್, ದೆನ್ ಓನ್ಲಿ ವಿ ವಿಲ್ ಗೆಟ್ ದ ಗುಡ್ ಈಲ್ಡ್. ಅಂದರೆ ಬಿತ್ತನೆಯನ್ನು ಮಾಡುವಾಗ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಿದರೆ ಮಾತ್ರ ಉತ್ತಮವಾದಂತಹ ಫಸಲನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಬಿತ್ತನೆ ಅನ್ನುವಂಥದ್ದು ಕೃಷಿಯಲ್ಲಿ ಬಹಳ ಮುಖ್ಯವಾದಂತಹ ಹಂತ ಅಂತ. ಸೋಯಿಂಗ್ ಅಂದರೆ ಏನು, ಬಿತ್ತನೆ ಅಂದರೆ ಏನು ಅಂತ. ಇಟ್ಸ್ ಎ ಪ್ಲೇಸಿಂಗ್ ಆಫ್ ಸೀಡ್ಸ್ ಇನ್ ದ ಸಾಯಿಲ್ ಫಾರ್ ದ ಜರ್ಮಿನೇಷನ್. ಅಂದರೆ ಸೋಯಿಂಗ್ ಅಂತ ಹೇಳಿದ್ರೇನು, ಪ್ಲೇಸಿಂಗ್ ಆಫ್ ದ ಸೀಡ್ಸ್ ಇನ್ ದ ಸಾಯಿಲ್ ಫಾರ್ ಜರ್ಮಿನೇಷನ್. ಜರ್ಮಿನೇಷನ್ ಅಂದರೆ ಬೀಜ ಮೊಳೆಯುವುದು ಅಂತ, ಮೊಳಕೆಯೊಡೆಯೋದು. ಆ ಬೀಜ ಮೊಳಕೆಯೊಡೆಯಲಿಕ್ಕೆ ಬೀಜವನ್ನು ಸಾಯಿಲ್ನಲ್ಲಿ ಪ್ಲೇಸ್ ಮಾಡುವಂಥದ್ದು, ಸಾಯಿಲ್ನಲ್ಲಿ ಇಡುವಂಥದ್ದನ್ನು ನಾವೇನಂತ ಕರಿತೀವಿ, ಸೋಯಿಂಗ್ ಆಫ್ ಸೀಡ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಡನ್ ಐದರ್ ಬೈ ಮ್ಯಾನ್ಯುಯಲ್ ಮೆಥಡ್ ಆರ್ ಬೈ ಯೂಸಿಂಗ್ ಸೀಡ್ ಡ್ರಿಲ್ ಅಂತ. ಸೊ ಇದನ್ನು ಎರಡು ರೀತಿ ಮಾಡಬಹುದು. ಮ್ಯಾನ್ಯುಯಲ್ ಆಗಿ ಕೈನಿಂದ ಯಾಂತ್ರಿಕವಾಗಿ ಮನುಷ್ಯ ಈ ಕ್ರಿಯೆಯನ್ನು ಮಾಡಬಹುದು, ಆರ್ ಹಿ ಕ್ಯಾನ್ ಯೂಸ್ ಸಮ್ ಸೋಯಿಂಗ್ ಟೂಲ್ಸ್, ಕೆಲವು ಸೋಯಿಂಗ್ ಟೂಲ್ಸನ್ನು ಕೂಡ ಇದಕ್ಕೆ ಬಳಸಬಹುದು ಅಂತ ಹೇಳಿ. ಈಗ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಆರ್ ಟು ಬಿ ರಿಮೆಂಬರ್ಡ್ ಡ್ಯೂರಿಂಗ್ ಸೋಯಿಂಗ್. ಈಗ ನಾವು ಸೋಯಿಂಗ್ ಮಾಡುವಾಗ ಅಥವಾ ಬೀಜವನ್ನು ಬಿತ್ತನೆ ಮಾಡುವಾಗ ಗಮನಿಸಬೇಕಾದಂತಹ ಕೆಲವು ಅಂಶಗಳು, ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲವು ಅಂಶಗಳಿದ್ದಾವೆ ಅಂತ ಹೇಳಿದ್ವಲ್ಲ. ಲೆಟ್ ಅಸ್ ಲುಕ್ ಇನ್ ಟು ದೋಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಶುಡ್ ಬಿ ರಿಮೆಂಬರ್ಡ್ ಡ್ಯೂರಿಂಗ್ ಸೋಯಿಂಗ್. ದ ಫಸ್ಟ್ ಒನ್ ಈಸ್ ದ ಕ್ವಾಲಿಟಿ ಆಫ್ ದ ಸೀಡ್ ಶುಡ್ ಬಿ ಎನ್ಶೂರ್ಡ್. ಬಿತ್ತನೆಗೆ ಬಳಸುವಂತಹ ಬೀಜದ ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿಯನ್ನು ನಾವು ಖಾತ್ರಿ ಮಾಡ್ಕೋಬೇಕು ಅಂತ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗತ್ತೆ. ದೆನ್ ಸೀಡ್ಸ್ ಶುಡ್ ಬಿ ಟ್ರೀಟೆಡ್ ವಿತ್ ಫಂಗಿಸೈಡ್ಸ್. ಈ ನಾವು ಫಂಗಿಸೈಡ್ಸ್ನಲ್ಲಿ ಸೀಡ್ಸನ್ನು ಅದ್ದಿಡಬೇಕಾಗತ್ತೆ. ವಿ ಹ್ಯಾವ್ ಟು ಟ್ರೀಟ್ ದ ಸೀಡ್ಸ್ ವಿತ್ ಫಂಗಿಸೈಡ್ ಬಿಕಾಸ್ ಟು ಪ್ರಿವೆಂಟ್ ದ ಸೀಡ್ ಬಾರ್ನ್ ಡಿಸೀಸಸ್. ಕೆಲವು ಬೀಜಜನ್ಯ ರೋಗಗಳನ್ನು, ಆ ಬೀಜಗಳಲ್ಲೇ ಕಾಯಿಲೆ ಇರಬಹುದು, ಬೀಜದಲ್ಲಿ ಶಿಲೀಂಧ್ರ ಬೆಳೆದಿರಬಹುದು, ಆ ಶಿಲೀಂಧ್ರ ನಾಶಕ್ಕೋಸ್ಕರ ಶಿಲೀಂಧ್ರನಾಶಕ ಅಂದರೆ ಫಂಗಿಸೈಡ್ನಲ್ಲಿ ಆ ಬೀಜವನ್ನು ಅದ್ದಿಡಬೇಕಾಗತ್ತೆ. ದೆನ್ ಸೀಡ್ ಶುಡ್ ಬಿ ಸೋಡ್ ಎಟ್ ಎ ಪ್ರಾಪರ್ ಡೆಪ್ತ್ ಆ್ಯಂಡ್ ಅಡಿಕ್ವೇಟ್ ಸ್ಪೇಸಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೋಯಿಂಗ್ನಲ್ಲಿ ಬಹಳ ಮುಖ್ಯವಾಗಿ ನಾವು ಅನುಸರಿಸಬೇಕಾದಂತಹ ಒಂದು ಅಂಶ ಅಂತ ಹೇಳಿದ್ರೆ, ಸೋಯಿಂಗ್ ಶುಡ್ ಬಿ ಡನ್ ಎಟ್ ಪ್ರಾಪರ್ ಡೆಪ್ತ್. ಬೀಜವನ್ನು ಒಂದು ನಿರ್ದಿಷ್ಟ ಆಳದಲ್ಲಿ ಅದನ್ನು ನಾವು ಭೂಮಿಯಲ್ಲಿ ಇರಿಸಬೇಕಾಗತ್ತೆ. ಮತ್ತು ಇನ್ ಬಿಟ್ವೀನ್ ದ ಸೀಡ್ಸ್ ದರ್ ಶುಡ್ ಬಿ ಅಡಿಕ್ವೇಟ್ ಸ್ಪೇಸಿಂಗ್. ಎರಡು ಬೀಜಗಳ ನಡುವೆ ಸಾಕಷ್ಟು, ಅಡಿಕ್ವೇಟ್ ಅಂದರೆ ಸಾಕಷ್ಟು ಸ್ಪೇಸಿಂಗ್ ಇರಬೇಕಾಗತ್ತೆ. ಯಾಕೋಸ್ಕರ ನಾವು ಗುಡ್ ಸೀಡ್ಸನ್ನು ತಗೋಬೇಕು ಅಂತ ಇಲ್ಲಿದೆ. ಗುಡ್ ಕ್ವಾಲಿಟಿ ಸೀಡ್ಸ್ ರಿಕ್ವೈರ್ ಟು ಗೆಟ್ ಹೈ ಈಲ್ಡ್. ಒಳ್ಳೆಯ ಬೆಳೆ ಬರಬೇಕು ಅಂತಾದರೆ ನಾವು ಗುಡ್ ಕ್ವಾಲಿಟಿ ಸೀಡ್ಸನ್ನು ಇಡಬೇಕಾಗತ್ತೆ ಅಥವಾ ಬಿತ್ತನೆ ಮಾಡಬೇಕಾಗತ್ತೆ. ಇನ್ನು ಈ ಗುಡ್ ಕ್ವಾಲಿಟಿ ಸೀಡ್ಸನ್ನು ಆಯ್ಕೆ ಮಾಡೋದು ಹೇಗೆ? ಸೊ ದೆರ್ ಇಸ್ ಎ ಮೆಥಡ್ ಹೌ ಟು ಸೆಲೆಕ್ಟ್ ದ ಗುಡ್ ಸೀಡ್ಸ್ ಫಾರ್ ಸೋಯಿಂಗ್. ಬಿತ್ತನೆಗೆ ಒಳ್ಳೆ ಬೀಜವನ್ನು ಆಯ್ಕೆ ಮಾಡೋದು ಹೇಗೆ ಅಂತ ಬಹಳ ಸರಳ. ಇಟ್ಸ್ ಎ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್, ವೆರಿ ಸಿಂಪಲ್ ಟೆಕ್ನಿಕ್ ದಟ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಟು ಸೆಲೆಕ್ಟ್ ವೆದರ್ ದ ಸೀಡ್ ಈಸ್ ಗುಡ್ ಆರ್ healthy or damaged one. See, what we have to do, we have to take the seeds and pour the seeds into or dip the seed into the water in a container. Take a container, take some water and add seeds. The healthy seeds are heavier, they are collected at the bottom of the water, and the
damaged seeds are they are lighter, so they are floating on the surface of the water. So this is the method by which we can select whether the seed is healthy or the seed is damaged one. So we can collect these seeds which have sunken into the water or inside the water. So these are all healthy seeds, so they can be selected for sowing purposes. So this is the method how we have to select the seeds. Next one, for sowing purposes we are using many tools. Let us discuss two important tools which are used for sowing the seed. The first one is the traditional tool used for sowing. ಟ್ರ್ಯಾಡಿಷನಲ್ ಅಂದರೆ ಸಾಂಪ್ರದಾಯಿಕವಾದಂತಹ, ಹಿಂದಿನಿಂದ ಬಳಸ್ತಾ ಇರುವಂತಹ, ಅನಾದಿ ಕಾಲದಲ್ಲಿ ಬಳಸ್ತಾ ಇರುವಂತಹ ಒಂದು ಟೂಲ್ ಅಥವಾ ಉಪಕರಣವನ್ನು ನಾವಿಲ್ಲಿ ನೋಡ್ತೇವೆ. ದಿಸ್ ಇಮೇಜ್ ಗಿವ್ ಅಸ್ ದ ಕ್ಲಿಯರ್ ಐಡಿಯಾ ಆಫ್ ಇಟ್. ಇಟ್ ಹ್ಯಾಸ್ ಎ ಫನಲ್ ಶೇಪ್ಡ್ ಪಾರ್ಟ್ ಇನ್ ವಿಚ್ ದ ಸೀಡ್ಸ್ ಆರ್ ಕಲೆಕ್ಟೆಡ್ ಆರ್ ಸ್ಟೋರ್ಡ್. ಇಲ್ಲಿ ಸೀಡ್ಸನ್ನು ಇಟ್ಕೋಬೇಕಾಗತ್ತೆ. ಯಾವುದನ್ನು ಬಿತ್ತನೆ ಮಾಡಬೇಕೋ ಅದನ್ನು ಈ ಫನಲ್ ಶೇಪ್ಡ್ ಪಾರ್ಟ್ನಲ್ಲಿ ಇಟ್ಕೋಬೇಕಾಗತ್ತೆ. ದ ಫನಲ್ ಈಸ್ ಫಿಲ್ಡ್ ವಿತ್ ದ ಸೀಡ್ಸ್ ಆ್ಯಂಡ್ ದ ಸೀಡ್ಸ್ ದೇ ಪಾಸ್ ಥ್ರೂ 2 or 3 ಪೈಪ್ಸ್ ವಿತ್ ಶಾರ್ಪ್ ಎಂಡ್ಸ್. ನೋಡಿ, ಇಲ್ಲಿ 2 ಅಥವಾ 3 ಪೈಪ್ಗಳಿರ್ತವೆ. ಹೀಗೆ ಈ ಫನಲ್ನಿಂದ ಅವು ಆರಿಜಿನ್ ಆಗಿರುವಂಥದ್ದು. ದೀಸ್ ಟ್ಯೂಬ್ಸ್ ಹ್ಯಾವ್ ಶಾರ್ಪ್ ಎಂಡ್ಸ್ and these ends enter into the soil and seeds are placed there. So these are connected to the what you call the plow, and it is pulled by the bullock. ಇದನ್ನು ನಾವು ನೇಗಿಲ್ನಂತಹ ಉಪಕರಣಕ್ಕೆ ಇದನ್ನು ಫಿಕ್ಸ್ ಮಾಡಬಹುದು. ಇದನ್ನು ಎಳ್ಕೊಂಡು ಹೋಗುತ್ತೆ, ಯಾವುದು ಎತ್ತಿ ಎಳ್ಕೊಂಡು ಹೋಗುತ್ತೆ. ಆದರೆ ಈ ಪೈಪ್ಗಳಿದಾವಲ್ಲ, ಇವು ಮಣ್ಣಿನಲ್ಲಿ ಸ್ವಲ್ಪ ಆಳದಲ್ಲಿ ಹಾದು ಹೋಗೋದ್ರಿಂದ ದೇ ಪ್ಲೇಸ್ ದ ಸೀಡ್ಸ್ ಇನ್ ಪ್ರಾಪರ್ ಡೆಪ್ತ್. ಸೊ ದಿಸ್ ಈಸ್ ಒನ್ ಸಚ್ ಸಿಂಪಲ್ ಇನ್ಸ್ಟ್ರುಮೆಂಟ್ ವಿಚ್ ವಾಸ್ ಯೂಸ್ಡ್ ಇನ್ ಅರ್ಲಿಯರ್ ಡೇಸ್. There is another method or another tool which is nowadays we are using this is called seed drill. So seed drill is a tool used to sow the seeds nowadays. Seed drills is pulled with the help of tractor. ಇದನ್ನು ಟ್ರಾಕ್ಟರ್ನಿಂದ ಎಳಿತಾರೆ. ಇಟ್ ಹ್ಯಾಸ್ ಎ ಸಪರೇಟ್ ಪಾರ್ಟ್ಸ್ ಟು ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್. ಇಲ್ಲಿ ಬೇರೆ ಬೇರೆ ಪಾರ್ಟ್ ಇದೆ, ಬೇರೆ ಬೇರೆ ಕೆಲಸವನ್ನು ಮಾಡ್ತದೆ. ಹಿಯರ್ ದೇರ್ ಇಸ್ ಎ ಟ್ರೇ ಲೈಕ್ ಸ್ಟ್ರಕ್ಚರ್ ವೇರ್ ವಿ ಕ್ಯಾನ್ ಪ್ಲೇಸ್ ದ ಸೀಡ್ಸ್, ಆ್ಯಂಡ್ ಹಿಯರ್ ಆರ್ ಸಮ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಥ್ರೂ ವಿಚ್ ದ ಸೀಡ್ಸ್ ಪಾಸ್ and here are some sharp edged part. They help the soil, they help to make furrow in the soil. ಇವೆಲ್ಲ ಏನು ಮಾಡ್ತವೆ, ಸಾಯಿಲ್ನಲ್ಲಿ ಕಾಲುವೆಗಳನ್ನು ಮಾಡ್ತವೆ. ಈ ಪೈಪ್ನಿಂದ ಸೀಡ್ ಬಂದಿದ್ದು ಆ ಕಾಲುವೆಯಲ್ಲಿ ಬೀಳ್ತದೆ. ಆಮೇಲೆ ಹಿಂಭಾಗದಲ್ಲಿ ದೇರ್ ಇಸ್ ಅನದರ್ ಪಾರ್ಟ್, ಸೊ ದಟ್ ಕ್ಯಾನ್ ಕವರ್ ದ ಸೀಡ್ಸ್ ವಿತ್ ಸಾಯಿಲ್. ಈ ಬೀಜ ಬಿತ್ತೆ ಆದಮೇಲೆ ಆ ಮಣ್ಣನ್ನು ಅದು ಮುಚ್ಚಿಬಿಡ್ತದೆ. So now let us study the different parts of the seeds and the different functions they perform. So seed drills have the following parts. It carries seeds. There is a part which can its main function is to store seeds or carry seeds, and to open furrow at uniform depth. There is another part, its function is to produce or to form some furrow-like structure in the soil. Then there is another that is called to meter, which can control the flow of seeds. And there is another part that is to deposit the seeds in the furrow with an acceptable pattern. ಅಪೇಕ್ಷಣೀಯ ರೀತಿಯಲ್ಲಿ ಸೀಡ್ಗಳನ್ನು, ಅಂದರೆ ಬೀಜವನ್ನು ಕಾಲುವೆಯಲ್ಲಿ ಇರಿಸಲಿಕ್ಕೆ ಒಂದು ಉಪಕರಣ ಇರ್ತದೆ. ಆ್ಯಂಡ್ ಅನದರ್ ಒನ್ ಈಸ್ ದ ಪಾರ್ಟ್ ದಟ್ ಕವರ್ಸ್ ದ ಸೀಡ್ಸ್
ಬೈ ದ ಸಾಯಿಲ್ ಆಫ್ಟರ್ ಸೋಯಿಂಗ್. ಬಿತ್ತನೆ ಆದಮೇಲೆ ಅದು ಸೀಡನ್ನು ಕವರ್ ಮಾಡಲಿಕ್ಕೆ ಭಾಗ ಇರ್ತದೆ. ಆಮೇಲೆ ಸೀಡ್ಸನ್ನು ಫರೋನಲ್ಲಿ ಇಡಲಿಕ್ಕೆ ಭಾಗ ಇದೆ. ಸೀಡ್ಸ್ ಎಷ್ಟು ಹೋಗಬೇಕು ಅನ್ನೋದನ್ನು ನಿಯಂತ್ರಣ ಮಾಡಲಿಕ್ಕೆ ಮೀಟ್ರ್ ಇರ್ತದೆ. ಆ್ಯಂಡ್ ಟು ಓಪನ್ ದ ಫರೋ ಅಂದರೆ ಮಣ್ಣಿನಲ್ಲಿ ಫರೋ ಕಾಲುವೆಯನ್ನು ಮಾಡಲಿಕ್ಕೆ ಪಾರ್ಟ್ ಇರ್ತದೆ. ಆಮೇಲೆ ಸೀಡ್ಸನ್ನು ಸ್ಟೋರ್ ಮಾಡಲಿಕ್ಕೆ ಪಾರ್ಟ್ಸ್ ಇರ್ತದೆ. ಈ ಸೀಡ್ ಡ್ರಿಲ್ ಬಳಸೋದ್ರ ಉಪಯೋಗ ಏನು ಅಂತ, ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಸೀಡ್ ಡ್ರಿಲ್ ಇನ್ ಸೋಯಿಂಗ್. ಸೋಯಿಂಗ್ನಲ್ಲಿ ಅಂದರೆ ಬಿತ್ತನೆಯಲ್ಲಿ ಸೀಡ್ ಡ್ರಿಲ್ ಬಳಸಿದರೆ ಏನೇನು ಉಪಯೋಗ ಆಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒನ್ ಬೈ ಒನ್ ಲೆಟ್ ಅಸ್ ಸ್ಟಡಿ ನಾವು. ಇಟ್ ಸೇವ್ಸ್ ಟೈಮ್ ಆ್ಯಂಡ್ ಲೇಬರ್ ಅಂತ ಫಸ್ಟ್ ಪಾಯಿಂಟ್. ಈಗ ಸೀಡ್ ಡ್ರಿಲ್ ಬಳಸಿದರೆ ನಮಗೆ ಟೈಮ್ ಸೇವ್ ಆಗುತ್ತೆ, ಅಂದರೆ ಸಮಯ ಉಳಿಯುತ್ತೆ ಮತ್ತು ಲೇಬರ್ ಆಳು ಉಳಿತಾಯ ಆಗ್ತದೆ. ಇಲ್ಲಿ ಅನದರ್ ಇಂಪಾರ್ಟೆಂಟ್ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ದ ಸೀಡ್ಸ್ ಆರ್ ಸೋಡ್ ಯೂನಿಫಾರ್ಮ್ಲಿ ಎಟ್ ಪ್ರಾಪರ್ ಡಿಸ್ಟೆನ್ಸ್ ಆ್ಯಂಡ್ ಪ್ರಾಪರ್ ಡೆಪ್ತ್. ಬರೀ ಕೈನಲ್ಲಿ ಬಿತ್ತನೆ ಮಾಡಿದರೆ ಈ ರೀತಿ ಆಗಲಿಕ್ಕಿಲ್ಲ. ಇಲ್ಲಿ ಸೀಡ್ಸ್ ಯೂನಿಫಾರ್ಮ್ ಆಗಿ ಅಂದರೆ ಒಂದು ಸಮರೀತಿಯಲ್ಲಿ ಸರ್ವಸಮವಾಗಿ ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿ ಪ್ರಾಪರ್ ಡಿಸ್ಟೆನ್ಸ್ನಲ್ಲಿ ಒಂದು ಸೀಡ್ನಿಂದ ಇನ್ನೊಂದು ಸೀಡ್ಸಿಗೆ ಒಂದು ಪ್ರಾಪರ್ ಡಿಸ್ಟೆನ್ಸ್ ಆ್ಯಂಡ್ ಪ್ರಾಪರ್ ಡೆಪ್ತ್ನಲ್ಲಿ ಆಳದಲ್ಲಿ ಅದು ಬಿತ್ತನೆ ಆಗ್ತದೆ. ಆ್ಯಂಡ್ ಇನ್ ಆರ್ಡರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಹೀಗೆ ಮಾಡೋದ್ರಿಂದ ವೆನ್ ದೆರ್ ಈಸ್ ಪ್ರಾಪರ್ ಸ್ಪೇಸ್ ಇನ್ ಬಿಟ್ವೀನ್ ದ ಸೀಡ್ಸ್, then the seedling or plant can grow properly. There will be no competition for sunlight, nutrients, water. So these are all the uses. So we have to plant the plant with proper distance. Otherwise they compete with each other for sunlight. They have to compete with each other for nutrient. They have to compete with each other for water. So to avoid all these things, the seeds should be sown with proper distance in between. ಇದು ಹಾಗೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸರಿಯಾಗಿ ಅಂತರ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಆ ಗಿಡಗಳು ಪೈಪೋಟಿ ಮಾಡಿಕೊಳ್ತವೆ. ಬೆಳಕಿಗಾಗಿ, ಪೋಷಕಾಂಶಕ್ಕಾಗಿ, ನೀರಿಗಾಗಿ ಪೈಪೋಟಿ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಸೀಡ್ ಡ್ರಿಲ್ನಲ್ಲಿ ಮಾಡಲಿಕ್ಕಾಗುತ್ತದೆ. ಸೊ ಸೀಡ್ ಡ್ರಿಲ್ can place the seeds with proper distance in between. Then another important thing we are going to discuss here is, or other last advantage we are going to discuss here is, after sowing the seed, there is a part in the seed drill that covers the seed by soil. ಮಣ್ಣನ್ನು ಮುಚ್ಚುವಂತಹ ಒಂದು ಭಾಗ ಕೂಡ ಈ ಸೀಡ್ ಡ್ರಿಲ್ಲಲ್ಲಿ ಇರೋದ್ರಿಂದ ಸೊ ಇಟ್ ಪ್ರಿವೆಂಟ್ಸ್ ದ ಡ್ಯಾಮೇಜ್ ಕಾಸ್ಡ್ ಬೈ ದ ಬರ್ಡ್ಸ್. ಹಕ್ಕಿಗಳು ಆ ಬೀಜವನ್ನು ತಿಂದ್ಕೊಂಡು ಹೋಗುವುದನ್ನು ತಪ್ಪಿಸ್ತದೆ ಅಂತ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಈಗ ಬಿತ್ತನೆ ಆದಮೇಲೆ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಗೊಬ್ಬರವನ್ನು ಮತ್ತು ರಸಗೊಬ್ಬರವನ್ನು ಹಾಕುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಕೃಷಿಯಲ್ಲಿ. ಲೆಟ್ ಅಸ್ ನೌ ಸ್ಟಡಿ ದ ನೀಡ್ ಆಫ್ ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ ಟು ದ ಸಾಯಿಲ್. ಯಾಕೆ ಗೊಬ್ಬರ ಹಾಕಬೇಕು ಅಂತ ನಾವು ಅಭ್ಯಾಸ ಮಾಡೋಣ. ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಪ್ಲಾಂಟೇಷನ್ ಆಫ್ ಕ್ರಾಪ್ಸ್ ಇನ್ ದ ಫೀಲ್ಡ್ ಮೇಕ್ಸ್ ದ ಸಾಯಿಲ್ ಪೂರ್ ಇನ್ ಸರ್ಟನ್ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಮ್ ಎಟ್ಸೆಟ್ರಾ ಅಂತ ಇದೆ. ರೈತರು ಏನು ಮಾಡ್ತಾರೆ, ಒಂದೇ ಕೃಷಿ ಭೂಮಿಯಲ್ಲಿ ಕಂಟಿನ್ಯೂಸ್ ಅನೇಕ ವರ್ಷಗಳಿಂದ ಬೆಳೆಯನ್ನು ತೆಗಿತಾ ಇರ್ತಾರೆ. ಆಗೇನಾಗುತ್ತೆ, ಸಾಯಿಲ್ನಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಮ್ನಂತಹ ಇಂಪಾರ್ಟೆಂಟ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಅವು ಖಾಲಿಯಾಗ್ತಾ ಹೋಗುತ್ತೆ. ಆದ್ದರಿಂದ ಟು ಅವಾಯ್ಡ್ ದಿಸ್ ಆರ್ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಆ್ಯಡ್ ಮ್ಯಾನ್ಯೂರ್ ಆ್ಯಂಡ್ ವಿ ಹ್ಯಾವ್ ಟು ಆ್ಯಡ್ ಫರ್ಟಿಲೈಸರ್ಸ್. ಇದು ಕಂಟಿನ್ಯೂಸ್ ಕೃಷಿ ಮಾಡೋದ್ರಿಂದ ಭೂಮಿಯಲ್ಲಿ ಈ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಮ್ ಇವುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಹೊರಗಿನಿಂದ ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ ಹಾಕಬೇಕಾಗ್ತದೆ. ಪ್ಲಾಂಟ್ಸ್ ರಿಕ್ವೈರ್ ನ್ಯೂಟ್ರಿಯೆಂಟ್ಸ್ ಫಾರ್ ದೇರ್ ಪ್ರಾಪರ್ ಗ್ರೋತ್ ಆ್ಯಂಡ್ ಫಂಕ್ಷನಿಂಗ್.
ಸೊ ಸರಿಯಾಗಿ ಬೆಳಿಬೇಕಾದ್ರೆ ಸಸ್ಯ, the plants require nitrogen, phosphorus and potassium. These three, NPK, short form NPK means nitrogen, phosphorus, potassium. These three are macronutrients. They are required in large scale for the proper growth and proper functioning of the plant. So we have to add the manure and fertilizers which are rich with nitrogen, phosphorus and potassium to cope up this problem. When a farmer continue to grow crops one after the other, then all the nutrient available in the soil reduces and the crop yield decreases automatically. This I told you earlier. So generally farmers they grow different crops one after the other in season after season. So by the continuous growing of these crop in the same piece of land, the nutrients present in the soil will be vanished after certain period of time. So in such cases farmers will not get the proper yield. So to avoid this problem, they have to apply manure and fertilizers. Now let us study what is meant by manure and what is meant by chemical fertilizer. Manures these are the natural substances. They are obtained by the decomposition of plants and animals waste material by the action of microbes. So decomposition process takes place when plant and animal waste materials are deposited on the soil. Because soil is rich with many microorganisms, they can conduct decomposition process of plant and animal waste materials, and it produces a natural organic substance that is called manure. Manure help the soil in many different ways. It improves the soil texture. ಮಣ್ಣಿನ ವಿನ್ಯಾಸವನ್ನು ಇದು ಬದಲಾಯಿಸ್ತದೆ, ರಚನೆಯನ್ನು ಬದಲಾಯಿಸ್ತದೆ. ಸೊ it helps the soil to improve the water retention power or water holding capacity ಅಂತ ಕರಿತೀವಿ. ಮಣ್ಣಿನ ನೀರಿನ ಧಾರಣೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತದೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಇಂಪ್ರೂವ್ ದ ಪ್ರಾಪರ್ ಏರಿಯೇಷನ್ ಆಫ್ ದ ಸಾಯಿಲ್. ಮಣ್ಣಿನಲ್ಲಿ ಗಾಳಿಯ ಪ್ರಮಾಣವನ್ನು ಜಾಸ್ತಿ ಮಾಡ್ತದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್ ಆಫ್ ದ ರೂಟ್. ಬೇರು ಬೆಳಿಲಿಕ್ಕೆ ಗಾಳಿ ಬೇಕಾಗ್ತದೆ. ಅದನ್ನು ಕೂಡ ಮ್ಯಾನ್ಯೂರ್ ಹಾಕೋದ್ರಿಂದ ನಾವು ಇಂಪ್ರೂವ್ ಮಾಡಲಿಕ್ಕೆ ಆಗ್ತದೆ. ನಾವು ಲೆಟ್ ಅಸ್ ಸ್ಟಡಿ ಟು ಇಂಪಾರ್ಟೆಂಟ್ ಮ್ಯಾನ್ಯೂರ್ಸ್ ಜನರಲಿ ವಿ ಆರ್ ಯೂಸಿಂಗ್, ದಟ್ ಈಸ್ ವರ್ಮಿ ಕಾಂಪಾಸ್ಟ್, ಎರೆಗೊಬ್ಬರ ಆ್ಯಂಡ್ ಕಾಂಪಾಸ್ಟ್. ಇದು ಸಗಣಿ ಗೊಬ್ಬರ ಅಥವಾ ಸೊಪ್ಪಿನ ಗೊಬ್ಬರ ಅಂತೀವಲ್ಲ, ಅದು ಕಾಂಪಾಸ್ಟ್ ಅಂತ ಹೇಳ್ತೀವಿ. ಸೊ ದೀಸ್ ಟು ಆರ್ ನ್ಯಾಚುರಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. they are called manures. They improve the soil texture by improving the water retention power, aeration, all these things. Okay, now let us study another important types of chemical we are adding for the soil to supply the NPK, nitrogen, phosphorus and potassium. So this what is called chemical fertilizers are artificial salts or inorganic compounds. They contain necessary plant nutrients like nitrogen, phosphorus and potassium. So chemical fertilizers are rich with nitrogen, phosphorus and potassium. So they supply these nutrients for the soil for the proper growth of the plant. Now let us study the difference between the manure and fertilizer with the help of this table. So this is manure. In the first table we have written the important properties of manures or characters of manure. Here in the second column we have mentioned important properties of fertilizers. Now let us study. Manures are natural. These are natural substances. They are obtained by the decomposition of animal waste and plant waste. But fertilizers are inorganic salt. They are inorganic salt. Here these are manures are organic compound. Fertilizers are inorganic compound. Manures can be prepared in the field or it can be prepared in the in open place. But fertilizers are generally prepared in the factory.
Manures provide lot of humus to the soil. Humus is dead and decaying material that are present in the soil are called humus. So manure enrich the humus of the soil. Humus ಜಾಸ್ತಿ ಆದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮತ್ತು ಏರಿಯೇಷನ್ ಎಲ್ಲ ಜಾಸ್ತಿ ಆಗೋದು ಮಣ್ಣಿನಲ್ಲಿ ಹ್ಯೂಮಸ್ ಅಂಶ ಜಾಸ್ತಿ ಇದ್ದರೆ. ಫರ್ಟಿಲೈಸರ್ ಡಸ್ ನಾಟ್ ಪ್ರೊವೈಡ್ ಹ್ಯೂಮಸ್ ಟು ದ ಸಾಯಿಲ್. ಇಲ್ಲಿ ಫರ್ಟಿಲೈಸರ್ ಹ್ಯೂಮಸನ್ನು ಕೊಡೋದಿಲ್ಲ. ಬಟ್ ಹ್ಯೂಮಸ್ ಅಂದರೆ ಕೊಳಿತಾ ಇರುವಂತಹ ವಸ್ತು ಅಂತ. ಮಣ್ಣಿನಲ್ಲಿ ಕೊಳಿತಾ ಇರುವಂತಹ ಎಲೆ ಅಥವಾ ಕೊಳಿತಾ ಇರುವಂತಹ ಅನಿಮಲ್ ವೇಸ್ಟ್ ಇವುಗಳನ್ನೆಲ್ಲ ಹ್ಯೂಮಸ್ ಅಂತ ಕರಿತೀವಿ. ಮ್ಯಾನ್ಯೂರ್ ಈಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್. ಇದರಲ್ಲಿ NPKಗಳ ಪ್ರಮಾಣ ಕಡಿಮೆ ಇರುತ್ತೆ ಮ್ಯಾನ್ಯೂರ್ನಲ್ಲಿ. ಬಟ್ ಫರ್ಟಿಲೈಸರ್ಸ್ ಆರ್ ವೆರಿ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಸಿಯಮ್. ಇದರಲ್ಲಿ NPK ಫರ್ಟಿಲೈಸರ್ನಲ್ಲಿ NPK ಜಾಸ್ತಿ ಇರುತ್ತೆ, ಮ್ಯಾನ್ಯೂರ್ನಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಅಂತ. ಆದರೆ ಫರ್ಟಿಲೈಸರ್ನ ಯೂಸ್ ಮಾಡುವಾಗ ವಿ ಹ್ಯಾವ್ ಟು ಯೂಸ್ ಇಟ್ ಜುಡಿಷಿಯಸ್ಲಿ, ಬಹಳ ವಿವೇಚನೆಯಿಂದ. ಜುಡಿಷಿಯಸ್ಲಿ ಅಂದರೆ ವಿವೇಚನೆಯಿಂದ. ವಿ ಹ್ಯಾವ್ ಟು ಯೂಸ್ ದ ಫರ್ಟಿಲೈಸರ್ ಜುಡಿಷಿಯಸ್ಲಿ, ಅದರ್ವೈಸ್ ಇಟ್ ಡ್ಯಾಮೇಜಸ್ ದ ಸಾಯಿಲ್ ಆ್ಯಂಡ್ ಇಟ್ ಕಾಸಸ್ ವಾಟರ್ pollution, soil pollution, etc. That let us discuss in detail now. So the continued use of chemical fertilizers can deteriorate the soil. ಇದು ಮಣ್ಣನ್ನು ನಾಶ ಮಾಡ್ತದೆ ಅಥವಾ ಮಣ್ಣನ್ನು ಹಾನಿ ಮಾಡ್ತದೆ, ಮಣ್ಣಿನ ಸತ್ವ ಹಾಳು ಮಾಡ್ತದೆ. ಅದು ಡಿಟೋರಿಯರೇಟ್ ಅಂತ ಹೇಳಿದ್ರೆ ಹಾಳು ಮಾಡ್ತದೆ ಅಂತ. ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ ಕಾಸ್ ವಾಟರ್ ಪೊಲ್ಯೂಷನ್ ಇನ್ ದ ಲೇಕ್, ಪಾಂಡ್, ರಿವರ್, ಎಟ್ಸೆಟ್ರಾ. ಇದು ಸೊ ಈ ಎರಡು ದೋಷಗಳಿರೋದ್ರಿಂದ ಫರ್ಟಿಲೈಸರ್ ಶುಡ್ ಬಿ ಯೂಸ್ಡ್ ಜುಡಿಷಿಯಸ್ಲಿ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಮೆನ್ಯೂರ್. ಮೆನ್ಯೂರ್ನಲ್ಲಿ ಏನೇನು ಒಳಿತಿದೆ ಅಂತ. ಫರ್ಟಿಲೈಸರ್ನಲ್ಲಿ ಏನು ದೋಷ ಇದೆ ನೋಡೋದು, ಈಗ ಮೆನ್ಯೂರ್ನಲ್ಲಿ ಏನು ಒಳಿತಿದೆ ನೋಡೋಣ. ಮೆನ್ಯೂರ್ ಎನ್ಹ್ಯಾನ್ಸ್ ಅಂದರೆ ಇಂಪ್ರೂವ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಮಣ್ಣಿನಲ್ಲಿ ನೀರಿನ ಧಾರಣಾ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಅಂದರೆ ಮೆನ್ಯೂರ್ ಹಾಕೋದ್ರಿಂದ ಮಣ್ಣಿನಲ್ಲಿ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಅಂದರೆ ರಂಧ್ರಯುಕ್ತ. ಮಣ್ಣನ್ನು ರಂಧ್ರಯುಕ್ತ ಮಾಡ್ತದೆ. ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ಈಸಿ. ಅಂದರೆ ವಾತಾವರಣದಲ್ಲಿರುವಂತಹ ಗಾಳಿ, ಆಮ್ಲಜನಕ ಎಲ್ಲ ಮಣ್ಣಿನಲ್ಲಿ ಸೇರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ಮೆನ್ಯೂರ್ಸ್ ಇಂಪ್ರೂವ್ ದ porous nature of the soil. It increases the number of eco-friendly or friendly microbes in the soil. ಸೊ ಸಾಯಿಲ್ನಲ್ಲಿ ಮೈಕ್ರೋಬ್ಸ್ ಎಲ್ಲ ಚೆನ್ನಾಗಿ ಬೆಳೀಲಿಕ್ಕೆ ಮೆನ್ಯೂರ್ಸ್ ಹೆಲ್ಪ್ ಮಾಡ್ತದೆ. ಮೆನ್ಯೂರ್ಸ್ ಇಂಪ್ರೂವ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಮಣ್ಣಿನ ಸಂರಚನೆಯನ್ನು, ಮಣ್ಣಿನ ಗುಣವನ್ನು ಇದು ಇಂಪ್ರೂವ್ ಮಾಡ್ತದೆ ಅಂತ. ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರ್. Then let us focus the next concept. There are some methods by which we can replenish the soil. ಸಾಯಿಲ್ನ ಕಂಟಿನ್ಯೂಯಸ್ ಅಗ್ರಿಕಲ್ಚರ್ ಅಥವಾ ಕ್ರಾಪ್ ಪಡೆದ ನಂತರ ಸಾಯಿಲ್ನಲ್ಲಿ ನ್ಯೂಟ್ರಿಯೆಂಟ್ ಕಡಿಮೆ ಆಗ್ತದೆ ಅಂತ ಹೇಳಿದೆ. ಹೌ ಕ್ಯಾನ್ ವಿ ರೀಪ್ಲೆನಿಶ್ ಇಟ್? ಅದನ್ನ ಪುನಶ್ಚೇತನ ಹೇಗೆ ಮಾಡೋದು ಅಂದರೆ ದೆರ್ ಆರ್ ಮೆನಿ ಮೆಥಡ್ಸ್. ದೆರ್ ಆರ್ ಸಮ್ ಮೆಥಡ್ಸ್ ಬೈ ವಿಚ್ ವಿ ಕ್ಯಾನ್ ರೀಪ್ಲೆನಿಶ್ ದ ಸಾಯಿಲನ್ನು ರೀಪ್ಲೆನಿಶ್ ಮಾಡಲಿಕ್ಕೆ ಕೆಲವೊಂದು ಮೆಥಡ್ಸ್ ಇದೆ. The methods are like this: by using the manure. We have already studied that manures improve the soil texture and they improve the water holding capacity and aeration of the soil. Then another method by which we can improve or replenish the soil, that is by crop rotation. Let us discuss it here. You see, crop rotation is nothing but growing different crops one after the other in the same field. So in one season if you grow monocot plant, in the second season you can grow dicot seed. So if you change the crop, then that is called crop rotation. Crop rotation help us to replenish the soil. ಯಾಕೆಂದರೆ ಒಂದು ಪ್ಲಾಂಟಿನ ಏನು ವೇಸ್ಟ್ ಇದೆಯಲ್ಲ ಅದು ಇನ್ನೊಂದು ಪ್ಲಾಂಟಿಗೆ ಏನಾಗ್ತದೆ, ನ್ಯೂಟ್ರಿಯೆಂಟನ್ನು ಸಪ್ಲೈ ಮಾಡ್ತದೆ. ಸೊ ಕ್ರಾಪ್ ರೊಟೇಷನ್ ಅಂದರೆ ಸರದಿ ಬೇಸಾಯ ಅಂತಾರಲ್ಲ, ಆ ಸರದಿ ಬೇಸಾಯದಿಂದ ಸಾಯಿಲ್ನ ಏನು ನ್ಯೂಟ್ರಿಯೆಂಟ್ಸ್ ಅಥವಾ ಅದರ ಗುಣ ಇಂಪ್ರೂವ್ ಆಗ್ತಾ ಹೋಗುತ್ತೆ.
Then another method, leave the field uncultivated in between the two crops. ಎರಡು ಬೆಳೆಗಳ ನಡುವೆ ಮಧ್ಯ ಒಂದು ಸ್ವಲ್ಪ ಸಮಯ ಆ ಅಗ್ರಿಕಲ್ಚರ್ ಫೀಲ್ಡನ್ನು ಅನ್ಕಲ್ಟಿವೇಟೆಡ್ ಅಂದರೆ ಕೃಷಿ ಮಾಡದೆ ಹಾಗೆ ಬಿಡೋದ್ರಿಂದಲೂ ಕೂಡ ಈ ಸಾಯಿಲ್ನ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಮೆಥಡ್ ಬೈ ವಿಚ್ ವಿ ಕ್ಯಾನ್ ಇಂಪ್ರೂವ್ ದ ಸಾಯಿಲ್ ಕಂಡೀಷನ್. So there is another what is called method by using which we can replenish the soil, that is using biofertilizer. Nowadays there are many biofertilizers that are being used by the farmers to improve their soil. These are all the fertilizer or chemical or the nutrients that are supplied by some microorganisms. So when the fertilizers are produced by the microorganisms, then that is called biofertilizer. See, some living organism like nostoc, blue-green algae, rhizobium, it is present in the root nodules of the dicot plants. ದ್ವಿದಳ ಸಸ್ಯಗಳ ಬೇರುಗಂಟಿನಲ್ಲಿ ರೈಸೋಬಿಯಂ ಅಂತ ಬ್ಯಾಕ್ಟೀರಿಯಾ ಇರ್ತದೆ. ಈ ಬ್ಯಾಕ್ಟೀರಿಯಾಕ್ಕೆ ಒಂದು ವಿಶೇಷ ಗುಣ ಇದೆ. ಇಟ್ ಕ್ಯಾನ್ ಅಬ್ಸಾರ್ಬ್ ದ nitrogen which is rich in atmosphere. Molecular nitrogen is absorbed by this bacteria, and molecular nitrogen, that is N2, will be converted into nitrate or nitrate which can be absorbed by the plant. ಅಂದರೆ ನೇಚರ್ನಲ್ಲಿ ಅಟ್ಮಾಸ್ಫಿಯರ್ನಲ್ಲಿ ಬೇಕಾದಷ್ಟು ನೈಟ್ರೋಜನ್ ಇದ್ದರೂ ಅದು ಮಾಲಿಕ್ಯುಲರ್ ಫಾರ್ಮ್ನಲ್ಲಿ N2 ಫಾರ್ಮ್ನಲ್ಲಿ ಅದಿರ್ತದೆ. ಅದನ್ನು ಯಾವ ಸಸ್ಯನೂ ಹೀರ್ಕೊಳ್ಳೋಕ್ಕಾಗಲ್ಲ. ಆದರೆ ಸಸ್ಯ ಅದನ್ನು ಹೀರ್ಕೋಬೇಕಾದ್ರೆ ಅದು ನೈಟ್ರೈಟ್ ಅಥವಾ ನೈಟ್ರೇಟ್ ರೂಪದಲ್ಲಿರಬೇಕು. ಆ ನೈಟ್ರೇಟ್ ರೂಪವನ್ನು ಅಂದರೆ ಅನ್ಯೂಸ್ಡ್ ಅಟ್ಮಾಸ್ಫಿಯರಲ್ಲಿರುವಂತಹ ನೈಟ್ರೋಜನನ್ನು, ಮಾಲಿಕ್ಯುಲರ್ ನೈಟ್ರೋಜನನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಕೆಪಾಸಿಟಿ ರೈಸೋಬಿಯಮ್ಗಿದೆ. ಸೊ ರೈಸೋಬಿಯನ್ ಎನ್ರಿಚ್ ದ ಸಾಯಿಲ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಎ ಫರ್ಟಿಲೈಸರ್. ಸೊ ದೇ ಆರ್ ನೋನ್ ಆಸ್ ಬಯೋಫರ್ಟಿಲೈಸರ್ ಬಿಕಾಸ್ ದೇ ಆರ್ biological substances, ಜೀವಿಗಳವು. they act as fertilizer because they improve the soil condition. So there is a fourth agricultural practice, that is irrigation. Let us discuss it later. Okay, thank you.